ಸೋಷಿಯಲ್ ಮೀಡಿಯಾದಲ್ಲಿ ವೈದ್ಯರ ವಿರುದ್ಧ ಅಪಪ್ರಚಾರ. ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆಂದು ಗ್ರಾಮಸ್ಥರಿಂದ ಪ್ರತಿಭಟನೆ. ಅದು ಮಾತ್ರೆಗಳು ಒಳ್ಳೆ ಸಿಗ್ತಾ ಇಲ್ಲಪ್ಪ, ನಿಮ್ ಹೊರಗಡೆ ಬರ್ಕೊಟ್ರೆ ನಿಮ್ಮ ಅನುಕೂಲಕ್ಕೆ ನಾನು ಬರ್ಕೊಡ್ತೀನಿ ಅಷ್ಟೇ, ನಾವೇನು ನಿಮ್ಮ ಅನನುಕೂಲಕ್ಕೆ ಬರ್ಕೊಡಲ್ಲ. ಅದಕ್ಕೆ ನಾನು ಇಲ್ಲಿ ತೋರಿಸಿದ್ವಿ. 8 ತಿಂಗಳಿಂದ ನಾನು ಇಲ್ಲೇ ತೋರಿಸಿರೋದು. ತುಂಬಾ ಚೆನ್ನಾಗಿದ್ದೀನಿ. ಆರೋಗ್ಯ ಬಂದ್ಮೇಲೆ ₹1 ಕೇಳಿದ್ ನಾವು ಕೊಡಕ್ಕೋದ್ರು ಮುಟ್ಟಲ್ಲ. ನಂಗೆ 5 ಡೋಸಸ್ ತಗೊಂಡಿರ್ತೀನಿ. ಇಲ್ಲಿ ಕೊಡೋದು ಒಂದು 3 ಡೋಸಸ್ 4 ಡೋಸಸ್, ಇಲ್ಲಿ 6 ಡೋಸಸ್ ಇಂಜೆಕ್ಷನ್ ತಗೊಂಡಾಗ ಈ ಮಾತ್ರೆ ನಮ್ಗೆ ಕೆಲಸ ಮಾಡಲ್ಲ. ಅವಾಗ ನಾನು ಹೊರಗಡೆ ತಗೊಳ್ಳೇಬೇಕು. ಹಂಗಿದ್ದಾಗ ಅವ್ರದ್ದೇನು ತಪ್ಪಿದೆ ಡಾಕ್ಟರ್ದು? ಮಧುಗಿರಿಗೆ ಹೋಗ್ಬೇಕು, ಮಧುಗಿರಿಯಲ್ಲಿ ತುಮಕೂರಿಗೆ ಹೋಗ್ಬೇಕು. ನಾನೇ ತಗೊಳ್ರಿ ಎಕ್ಸಾಂಪಲ್, ನನ್ನ ಮಗಳಿಗೆ ಮಡಿಲು ಹಾಸ್ಪಿಟಲಲ್ಲಿ 73,000 ರೂಪಾಯಿ ಬಿಲ್ ಆಯ್ತು. ಮತ್ತೆ ರಿಪೀಟ್ ಆಯ್ತದು, ಮತ್ತೆ ಟ್ರೀಟ್ಮೆಂಟ್ ಇಲ್ಲಿ ಬಂದೆ. ಇದೇ ಡಾಕ್ಟರ್ ದರ್ಶನ್ ಡಾಕ್ಟ್ರು ನನ್ನ ಮಗು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಒಂದು 1,000 ರೂಪಾಯಿ ಖರ್ಚಾಗಿದೆ. 73,000 ಜಾಸ್ತಿ, 1,000 ಜಾಸ್ತಿ. ಅಂತ ವ್ಯಕ್ತಿ ಉಳ್ಳ ಒಬ್ಬ ಡಾಕ್ಟ್ರನ್ನ ನಾವು ಉಳಿಸ್ಕೋಬೇಕು. ಏನ್ ಪ್ರಾಬ್ಲಮ್ ಇಲ್ಲ ಸರ್, ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ತಾರೆ. ಅವ್ರ ಕೈಯಿಂದ ಯಾರು ಟ್ರೀಟ್ಮೆಂಟ್ ತಗೊಂಡ್ರು ಒಳ್ಳೆ ಚೆನ್ನಾಗಿ ಗುಣ ಆಗುತ್ತೆ. ಯಾವತ್ತು ಸರ್ ತಗೊಳ್ಳೋದೇ ಇಲ್ಲ. ನಾವು ಕೊಡಕ್ ಹೋದ್ರು ಬೇಡ ಅಂದಿದ್ದಾರೆ. 2 ಸಲ 3 ಸಲ ನಾವು ಕೊಡಕ್ ಹೋಗಿದೀವಿ ಸರ್, ಬೇಡ ಅಂದಿದ್ದಾರೆ ಸರ್. ಯಾವ ಅಮೌಂಟ್ ಅವ್ರು ಕೇಳೋದಿಲ್ಲ, ತಗೊಳ್ಳೋದು ಇಲ್ಲ ಸರ್. ಕೊಟ್ರು ಸುಮ್ನೆ ಯಾರು ಅಪಪ್ರಚಾರ ಮಾಡ್ತಾ ಇದಾರೆ. ಕೈಯಿಂದ ಸರ್ ಎಲ್ಲ ಇದಾಗ್ಬಿಟ್ಟು ಡೆಟೈಲ್ ಹಾಕಿ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡ್ತಾ ಇದ್ದಾರೆ. ಈ ಬೇರೆ ಯಾರು ಆತರ ಮುಟ್ಟಕ್ ಸಾಧ್ಯನೇ ಇಲ್ಲ. ನಾನು ಎಷ್ಟು ಡಾಕ್ಟ್ರು ಯಾರು ಆತರ ಕಾಲುಗಳು ಮುಟ್ಟೋದಿಲ್ಲ, ಆತರ ಗಾಯಗಳು ಯಾರಾದ್ರೂ ನೋಡಿದ್ರು ಅಸಹ್ಯ ಪಡ್ತಾರೆ. ಆದ್ರೆ ಸರ್ ತುಂಬಾ ಕ್ಲೀನ್ ಮಾಡಿ ಔಷಧಿ ಆಗ್ತಾ ಇದ್ರು. ಹಳ್ಳಿಗಳಲ್ಲಿ ವೈದ್ಯರ ಸೇವೆಯೇ ಅಪರೂಪವಾಗಿರುವ ಇಂತಹ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರುವ ಸರ್ಕಾರಿ ವೈದ್ಯರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿರುವ ಘಟನೆ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ನಡೆದಿದೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ದರ್ಶನ್ ಮಾರೇಗೌಡ ವಿರುದ್ಧ ಕೆಲವಾರು ಸಂಘಟನೆಗಳ ಹೆಸರಿನಲ್ಲಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದು, ಇದರಿಂದ ವೈದ್ಯರ ಕರ್ತವ್ಯವೇ ಅಡ್ಡಿಯಾಗ್ತಾ ಇದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಅಲ್ಲದೆ ಸುಮಾರು 1 ವರ್ಷದಿಂದ ಈ ಆಸ್ಪತ್ರೆಗೆ ವೈದ್ಯರು ಬರಲು ಹೆದರುತ್ತಾ ಇದ್ದು, ಶಾಸಕರಾದ ಕೆಎನ್ ರಾಜಣ್ಣ ಅವರ ಪ್ರಯತ್ನದಿಂದ ಒಬ್ಬ ಒಳ್ಳೆಯ ವೈದ್ಯರನ್ನ ಇಲ್ಲಿಗೆ ನೇಮಕ ಮಾಡಲಾಗಿದೆ. ಆದರೆ ಹೊರಗಿನಿಂದ ಬಂದ ಕೆಲವರು ಪ್ರಚಾರದ ಗೀಳಿಗಾಗಿ ಅನಾಗತ್ಯವಾಗಿ ವಿಡಿಯೋ ಮಾಡಿ ವೈದ್ಯರ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದರು. ನಮ್ಮ ಹೆಸರು ಎನ್ ನರಸಿಂಹಯ್ಯ ಅಂತ, ನಮ್ಮ ಗ್ರಾಮ ಹೊಸಳ್ಳಿ. ಡಾಕ್ಟರ್ ಬಂದಾಗಲಿಂದ ಜನಗಳಿಗೇನು ತೊಂದರೆ ಅಂತೂ ಏನು ಕೊಟ್ಟಿಲ್ಲ. ಡಾಕ್ಟ್ರು ಒಳ್ಳೆ ಡಾಕ್ಟ್ರೆ, ಚೆನ್ನಾಗಿ ನೋಡ್ತಾರೆ. MBBS ಮಾಡಿರೋ ಡಾಕ್ಟರ್ ಬಂದಿರೋದು ಅಂದರೆ ಫಸ್ಟ್ ಮೊದಲನೇದಾಗಿ ಕೊಡಿಗೇನಹಳ್ಳಿ ಹೋಗ್ಲಿಕ್ಕೆ ಇವರೇ ಬಂದಿರೋದು MBBS ಡಾಕ್ಟ್ರು. ಆದರೂ ಚೆನ್ನಾಗಿ ನೋಡ್ತಾರೆ. ಏನಪ್ಪ ಅಂದರೆ ಅಲ್ಲಿ ಸರ್ಕಾರ ಕೊಟ್ಟೈತೋ ಬಿಟ್ಟೈತೋ ಅದನ್ನೂ ಗೊತ್ತಿಲ್ಲ. ಸರ್ಕಾರದಲ್ಲಿ ಅದು ಮಾತ್ರೆಗಳು ಒಳ್ಳೆಯ ಸಿಗ್ತಾ ಇಲ್ಲಪ್ಪ, ನಿಮ್ಗೆ ಹೊರಗಡೆ ಬರ್ಕೊಟ್ರೆ ನಿಮ್ಮ ಅನುಕೂಲಕ್ಕೆ ನಾನು ಬರ್ಕೊಡ್ತೀನಿ ಅಷ್ಟೇ, ನಾವೇನು ನಿಮ್ಮ ಅನನುಕೂಲಕ್ಕೆ ಬರ್ಕೊಡಲ್ಲ. ನನ್ನಲ್ಲಿ ದೊರಕ್ತಾ ಇಲ್ಲ ಮಾತ್ರ, ಹಾಗಾಗಿ ನಾನು ಹೊರಗಡೆ ಬರ್ಕೊಡ್ತೀನಿ. ನೀನು ಆರೋಗ್ಯ ಬೇಕು ಅಂದರೆ ಹೊರಗಡೆ ಮಾತ್ರೆ ತಗೊಳ್ಳಿ, ಇಲ್ಲ ಅಂದರೆ ಸರ್ಕಾರಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಸರ್ಕಾರದವ್ರನ್ನ ಅಂತ ಹೇಳ್ತಾರೆ. ಬಿಟ್ಟರೆ ಪಾಪ ಅವ್ರಿಗೇನು ತೊಂದರೆ, ಯಾರಿಗೂ ಜನಗಳಿಗೆ ತೊಂದರೆ ಮಾಡಲ್ಲ. ದುಡ್ಡು ಇಸ್ಕೊಂತಾರಂತಲ್ಲ? ಇಲ್ಲ, ಪ್ರಮಾಣ ಸಾಕ್ಷಿಯಾಗು ನನಗೂ 3 ಮಕ್ಕಳವೇ. ನನ್ನ ಮಾಣೆಗೂ ನನ್ನ ಹತ್ರ ₹1 ಇಸ್ಕೊಂಡಿಲ್ಲ. ನಾನು ನೋಡ್ದಂಗೆ ಯಾರ ಹತ್ರನು ಏನು ಪೈಸಾ ಅವ್ರು ಕೇಳ್ದರೆ ಮಹಾನ್ ಭಾವನೆ ಅಲ್ಲ. ಒಂದು ಪೇಷಂಟ್ ಇಂದ ₹1,000 ಬರೀತಾರಂತ ಮೆಡಿಸಿನ್? ಇಲ್ಲ ಸ್ವಾಮಿ, ಮೆಡಿಸಿನ್ ಬರೆಯೋದು ಅದು 1,000 ಬರೀತಾರೋ 2,000 ಬರೀತಾರೋ ನಮ್ಗೆ ಅರ್ಥ ಆಗಲ್ಲ. ಮೆಡಿಸಿನ್ ಬರೀತಾರೆ. ಯಾಕೆ ಬರೀತಾರೆ? ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಪ್ಪ, ಇಲ್ಲಿ ಅನುಕೂಲ ಆಗಲ್ಲ ಮಾತ್ರೆ ತಗೊಬರೋಕ್ಕೆ, ಅನನುಕೂಲವಾಗಿರೋದ್ರಿಂದ ನಾನು ಮಾತ್ರೆ ಸರ್ಕಾರದಿಂದ ಸಹಾಯ ಇಲ್ಲದ ಇರೋದ್ರಿಂದ ಬರೀತೀನಿ ಅಷ್ಟೇ. ಇಂಥ ಒರಿಜಿನಲ್ ಮಾತ್ರ ಸರ್ಕಾರದವ್ರು ಕೊಡ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಬೇರೆ ಕಡೆಯಿಂದ ಬಂದು ವಲಸೆ ಬಂದಿರ್ತಾರಲ್ಲ, ಗೌರಿಬಿದನೂರು, ತುಮಕೂರಿನವರು, ಅಂಥವ್ರು ಬಂದು ಇಲ್ಲಿಗೆ ತೊಂದರೆ ಮಾಡ್ತಾ ಇದ್ದಾರೆ ಆಗಲಿ ಡಾಕ್ಟ್ರಿಗೋಸ್ಕರ. ಡಾಕ್ಟ್ರಿಗೆ ಇಲ್ಲಿ ಸಾರ್ವಜನಿಕರಾಗಿ ನಮ್ಮ ಕೊಡಿಗೇನಹಳ್ಳಿ ಹೋಗ್ಲಿ ಜನ ಯಾರು ಡಾಕ್ಟ್ರ್ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅದು ಯಾಕೆ ಮಾಡ್ತಾ ಇದ್ದಾರೋ ಬೇರೆ ಕಡೆಯಿಂದ ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇಂಥ ಡಾಕ್ಟ್ರ್ ನಮ್ಗೆ ಸಿಗಲ್ಲ. ಇಂಥ ಡಾಕ್ಟ್ರ್ ನಾವು ಇಲ್ಲೇ ಉಳಿಸ್ಕೋಬೇಕು. ಇನ್ನೊಂದು, ಯಾರ ಹತ್ರ ₹1 ಇಸ್ಕೊಳ್ಳಲ್ಲ ಯಾರು ಡಾಕ್ಟ್ರು. ಮೆಡಿಸಿನ್ ಹೊರಗಡೆ ಬರೀತಾರೆ ಅಂತ ಆರೋಪ. ಮೆಡಿಸಿನ್ ಹೊರಗಡೆ ಬರ್ಕೊಡ್ತಾರೆ ಅಂದರೆ ಇಲ್ಲಿರೋ ಮೆಡಿಸಿನ್ನು ಒಂದು ಮಾತ್ರೆನೂ ಕೆಲಸ ಮಾಡಲ್ಲ. ಈಗ ನನ್ನ ಶುಗರ್ ಇದೆ, ನನಗೆ 5 ಡೋಸಸ್ ತಗೊಂಡಿರ್ತೀನಿ.
ಇಲ್ಲಿ ಕೊಡೋದು ಈ ಒಂದು 3 ಡೋಸಸ್ 4 ಡೋಸಸ್, ಇಲ್ಲಿ 6 ಡೋಸಸ್ ಇಂಜೆಕ್ಷನ್ ತಗೊಂಡಾಗ ಈ ಮಾತ್ರೆ ನಮ್ಗೆ ಕೆಲಸ ಮಾಡಲ್ಲ. ಅವಾಗ ನಾನು ಹೊರಗಡೆ ತಗೊಳ್ಳೇಬೇಕು, ಹಂಗಾಗಿ ಬರ್ಕೊಡ್ತಾರೆ. ನೀನು ಬರ್ಕೊಡು ಅಂದರೆ ಬರ್ಕೊಡ್ತಾರೆ, ಇಲ್ಲಾಂದರೆ ಅವ್ರು ಬರ್ಕೊಡಲ್ಲ. ನಾನು ಕೇಳಿದಾಗ ಹೋಗಿ ಪೇಷಂಟು ಬರ್ಕೊಡ್ತಾರೆ. ಹಂಗಿದ್ದಾಗ ಅವ್ರದ್ದೇನು ತಪ್ಪಿದೆ ಡಾಕ್ಟರ್ದು? ಸುಳ್ಳು. ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಸುಳ್ಳು. ಇಲ್ಲಿ ಲೋಕಲ್ನವ್ರು ಯಾರು ಇದು ಮಾಡ್ತಾ ಇಲ್ಲ. ಇಲ್ಲಿ ಮಾಡ್ತಾ ಇರೋದೆಲ್ಲ ಬೇರೆ ಕಡೆ. ಈಗ ಯಾರು ಸಂಘಟನೆಯವರೆಲ್ಲ ಎಲ್ಲ ಹೋರಾಟ ಮಾಡ್ತಾ ಇದಾರಂತೆ, ಡಾಕ್ಟರ್ನ ಭ್ರಷ್ಟರು ಅಂತ ಬಿಟ್ಟು. ಅವ್ರೆಲ್ಲ ತಪ್ಪು. ಇಲ್ಲಿ ಬಂದು ನೋಡಿದಾರಾ? ಇಲ್ಲಿ ಬಂದು ತೋರಿಸಿದಾರಾ? ಯಾವನೋ ಮಾತು ಕೇಳಿ, ಕಿಡಿಗೇಡಿಗಳ ಮಾತು ಕೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತೀವಿ. ಸೋಮವಾರ ದಿವಸ ನಾವು ಹೋಗ್ತಾ ಇದ್ದೀವಿ. 11 ಗಂಟೆಗೆ ನಾವು DC ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕವಾಗಿ ಕೊಡಗಿನಲ್ಲಿ. ಇನ್ನು ಸಾರ್ವಜನಿಕರು ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಔಷಧಿಗಳ ಕೊರತೆ ಇದ್ರೆ ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು. ಅದನ್ನ ಬಿಟ್ಟು ವೈದ್ಯರನ್ನ ವಿಡಿಯೋ ಮಾಡಿ ಬೆದರಿಸೋದು, ಹೊರಗೆ ಚೀಟಿ ಬರೀತಿದ್ದಾರೆ ಎಂದು ಆರೋಪಿಸಿ ಹಣಕ್ಕಾಗಿ ಒತ್ತಡ ಹಾಕೋದು ಕೆಲವರ ದಂಧೆಯಾಗಿದೆ. ಈ ವೈದ್ಯರು ಯಾವುದೇ ಹಣ ಪಡೆಯದೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಒಂದು ವೇಳೆ ಹಣ ನೀಡಿದ್ರೂ ಅವರು ಸ್ವೀಕರಿಸೋದಿಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ವೈದ್ಯರ ವಿರುದ್ಧ ಪಿತೂರಿಯನ್ನ ನಡೆಸ್ತಾ ಇದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಡಿಲೀಟ್ ಮಾಡ್ಬಿಡ್ತಿದ್ದ, ಏನು ವಿಡಿಯೋ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡ್ತಿದ್ದ ಅನಿಸ್ತಿದೆ. ಅವ್ನು ನಾನು ಯಾರು ಅಂತ ಗೊತ್ತಾದ ಮೇಲೆ ಅವನು ಫೋನ್ ಕಟ್ ಮಾಡಿಬಿಟ್ಟ. ಇಲ್ಲೊಬ್ಬನ ತಾಲೂಕು ಅಧ್ಯಕ್ಷ ರವಿ ಅಂತ ಇದ್ದಾನೆ, ಅವನು ಪದೇ ಇದನ್ನೇ ರೈಸ್ ಮಾಡಿ ಮೂಲ ಮಿಡ್ಗೇಶಿ ಇರ್ಬೋದು, ಇಲ್ಲೇ ಕೇಬಲ್ ಕೆಲಸ ಮಾಡ್ಕೊಂಡು ಇಲ್ಲಿ ತಾಲೂಕು ಅಧ್ಯಕ್ಷ ಮಾಡಿದ್ದಾರೆ ಆ ಸಂಘಟನೆಯಲ್ಲಿ. ಅವ್ನು ಬಂದು ಅವ್ರ ಮಗು ಹುಷಾರಿದ್ದಾಗ ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ. ಈಗೆಲ್ಲೋ ಇಲ್ಲಿ ಕೊರಟಗೆರೆಯಲ್ಲಿ ಯಾವುದೋ ರೇಣುಕಾ ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ ಅಂತಂದು ಬಂದು ನನಗೂ ಫೋನ್ ಮಾಡಿದೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ತೊಗೊಂಡ್ರಿ ಅಂತ. ಆ ಮಗುಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಕೊಂಡಿದ್ದೇನೆ ಅಂಥವ್ರು ಹೋಗಿ ಇವತ್ತು ಫೋನ್ ಮಾಡಿದ್ರೆ ಬೂದಹಳ್ಳಿ ಇದನ್ನು ಬರ್ತೀನಿ ಅಂದ್ರೂ ಅಲ್ಲಿ ಹೋರಾಟಕ್ಕೆ ಹೋಗಿದ್ದಾರೆ. ಇಂಥ ಸಂಘಟನೆ ಹುಡುಗರು ಈಗ ಹಾಳು ಮಾಡ್ತಾ ಇದ್ದಾರೆ. ಈ ಡಾಕ್ಟ್ರ್ ಹೋದರೆ ಮತ್ತೆ ಈ ಡಾಕ್ಟ್ರ್ ಹಾಕೋಕ್ಕಾಗಲ್ಲ, ಇಲ್ಲಿ ಪೇಷಂಟ್ಗಳು ನೋಡೋಕ್ಕಾಗಲ್ಲ. ಈಗ ಏನಿದೆ ಅಂದರೆ ಓಸಲಿ ಡಾಕ್ಟ್ರ್ ಇದ್ದಾಗ 20 ಪೇಷಂಟ್ಸ್ ಬರ್ತಾಯಿದ್ರು ಇಲ್ಲಿ ಕೊಡಗಿನಹಳ್ಳಿ, 20 ಪೇಷಂಟ್. ಈಗ 180ರಿಂದ 200 ಪೇಷಂಟ್ಸ್ ತೋರಿಸ್ಕೊತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ, ಈಗ ಪ್ರೈವೇಟ್ ಹಾಸ್ಪಿಟ್ಲ್ ಇದಾರಲ್ಲ ಅವರು ಎಲ್ಲೋ ಪಿತೂರಿ ಮಾಡಿ ಇವ್ರ ಮೇಲೆ ಕಾಣದ ಕೈಗಳು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಹತ್ತಿಕ್ಕೋ ಕೆಲಸ ಮಾಡ್ತಿದ್ದಾರೆ ಅಂತ ಕೆಲಸ ಮಾಡ್ತಾರೆ. ಅದಕ್ಕೆ DHO ಆಗಲಿ ಇದನ್ನ ತಲೆ ಕೆಡಿಸ್ಕೋಬಾರ್ದು. ಇಂಥ ವ್ಯಕ್ತಿನ ಇಲ್ಲೇ ಉಳಿಸ್ಕೋಬೇಕು. ನಮ್ದೆಲ್ಲ ಸಪೋರ್ಟ್ ಇದೆ. ನಾವು ಸೋಮವಾರ DC ಆಫೀಸ್ಗೆ ಹೋಗಿ DC ಅವರಿಗೆ ಒಂದು ಮನವಿ ಪತ್ರ ಕೊಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗ್ತೀವಿ. ಅವರೊಬ್ಬರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಅವ್ರ ಜೊತೆಗೆ ಒಂದು 12 ಜನ ಕಾರ್ಯಕರ್ತರಿಲ್ಲ ಅಂತ. ಅವ್ರು ಯಾರು ರಾಜ್ಯಾಧ್ಯಕ್ಷರು? ಅವ್ರು ಟೀಕೆ ಮಾಡೋ ಶಕ್ತಿ ಇದ್ರೆ ಎಲ್ಲೋ ಕುತ್ಕೊಂಡು ಟೀಕೆ ಮಾಡಲ್ಲ. ಇಲ್ಲಿ ಬರಕ್ಕೆ ಹೇಳ್ರಿ, ನಾನು ಹೇಳಿದೆ, ಉಮೇಶಿಗೆ ಫೋನ್ ಮಾಡಿ ಹೇಳಿದೆ, ಕೊಡಗಿನಹಳ್ಳಿಗೆ ಬರ್ರಿ ಮಾತಾಡೋಣ, ಕುತ್ಕೊಂಡು ಮಾತಾಡೋಣ. ಇಲ್ಲಿ ಸಾರ್ವಜನಿಕರು ಒಂದು 500 ಜನ ಬಂದಿದ್ದಾರೆ, ಮಾತಾಡೋಣ ಬರ್ರಿ. ನಾನು ಬರಲ್ಲ, ನಾನು DC ಆಫೀಸ್ ಮುಂದೆ. DC ಆಫೀಸ್ ಯಾರು ಎಲ್ಲಿ ಬೇಕಾದರೂ ಹೋರಾಟ ಮಾಡ್ತಾರೆ. ವಾಸ್ತವಿಕ ಇಲ್ಲಿ ಗೊತ್ತಿರಬೇಕು, ಏನು ವಾಸ್ತವ್ಯ ಏನಿದೆ ಅಂತ ಗೊತ್ತಿರಬೇಕು. ಈಗ ಕೊಡಗಿನಹಳ್ಳಿ ವಾಸ್ತವ್ಯ ಬಡವರು, ಸುಮಾರು ಬಡವರು ಇದ್ದಾರೆ, ಸುಮಾರು ಹಳ್ಳಿಗಳಿದ್ದಾವೆ, ಇಲ್ಲಿಂದ ಬರ್ತಾರೆ. ಇಲ್ಲಿ ಟ್ರೀಟ್ಮೆಂಟ್ ಸಿಗಿಲ್ಲ ಅಂದರೆ ಮಧುಗಿರಿಗೆ ಹೋಗ್ಬೇಕು, ಮಧುಗಿರಿಯಲ್ಲಿ ತುಮಕೂರಿಗೆ ಹೋಗ್ಬೇಕು. ನಾನೇ ತೊಗೊಳ್ರಿ ಎಕ್ಸಾಂಪಲ್, ನನ್ನ ಮಗಳಿಗೆ ಮಡಿಲು ಹಾಸ್ಪಿಟ್ಲಲ್ಲಿ 73,000 ರೂಪಾಯಿ ಬಿಲ್ ಆಯಿತು. ಮತ್ತೆ ರಿಪೀಟ್ ಆಯ್ತು ಅದು. ಮತ್ತೆ ಟ್ರೀಟ್ಮೆಂಟ್ ಇಲ್ಲಿ ಬಂದೆ. ಇದೇ ಡಾಕ್ಟ್ರು ದರ್ಶನ್ ಡಾಕ್ಟ್ರು ನನ್ನ ಮಗು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ 1,000 ರೂಪಾಯಿ ಖರ್ಚಾಗಿದೆ. 73,000 ಜಾಸ್ತಿನೇ, 1,000 ಜಾಸ್ತಿ. ಅಂಥ ವ್ಯಕ್ತಿ ಉಳ್ಳ ಒಬ್ಬ ಡಾಕ್ಟ್ರನ್ನ ನಾವು ಉಳಿಸ್ಕೋಬೇಕು. ಇದು ಯಾವುದೇ ಇರಲಿ, ಕಾಣದ ಕೈಗಳು ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ. ಅದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ. ಇದೇ ಡಾಕ್ಟ್ರ್ ಇಲ್ಲೇ ಇರ್ತಾರೆ, ಕೆಲಸ ಮಾಡ್ತಾರೆ, ಅದಕ್ಕೆ ಬೆಂಬಲ ನಾವು. ಸರ್ ತುಂಬಾ ಚೆನ್ನಾಗಿ ನೋಡ್ತಾರೆ. ನಾನು ಅವಾಗಲೇ 1 ತಿಂಗಳು ಮುಂಚೆ ತುಂಬಾ ಹುಷಾರಿರ್ಲಿಲ್ಲ, ಅವತ್ತು ಬಂದು ತೋರಿಸ್ಕೊಂಡೆ. 1 ವಾರ ಟ್ರೀಟ್ಮೆಂಟ್ ಕೊಟ್ಟರು, ಚೆನ್ನಾಗಿ ಮೇಲಾಯಿತು. ಮತ್ತೆ ಹುಣಸೆಹಣ್ಣು ಕುಡಿಯೋದಕ್ಕೆ ಈ ಥರ ಮತ್ತೆ ರಿಪೀಟ್ ಆಗಿದೆ, ಅದಕ್ಕೆ ಮತ್ತೆ ಬಂದಿದ್ದೀನಿ ಇವತ್ತು. ಸರ್ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ತಾರೆ, ಯಾವುದೇ ಥರದ ಅಮೌಂಟು ಕೇಳೋದಿಲ್ಲ. ಮೆಡಿಷನ್ ಔಟ್ಸೈಡ್ ಬರ್ಕೊಡ್ತಾರೆ, ಅಂದರೆ ನಮ್ಮ ಒಳ್ಳೆಯದಕ್ಕೆ ನಾವು ಒಳ್ಳೆ ಚೆನ್ನಾಗಿರೋದು ಬರ್ಕೊಡಿ ಅನ್ನೋದಕ್ಕೆ ಚೆನ್ನಾಗಿರೋದು ಬರ್ಕೊಡ್ತಾ ಇದ್ದಾರೆ ಅಷ್ಟೇ. ಬಿಟ್ಟ ಮೇಲೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸರ್ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ತಾರೆ. ಅವ್ರ ಕೈಯಿಂದ ಯಾರು ಟ್ರೀಟ್ಮೆಂಟ್ ತೊಗೊಂಡ್ರು ಒಳ್ಳೆ ಚೆನ್ನಾಗಿ ಗುಣ ಆಗುತ್ತೆ ಇಷ್ಟೇ. ಸರ್ ಯಾರೋ ಪಿತೂರಿ ಮಾಡ್ತಾ ಇರ್ತಾರೆ, ಅಂಥವ್ರ ಮಧ್ಯೆ ನಾವು ನಮ್ಮಂಥವ್ರ ಮಧ್ಯೆ ಬಂದು ಮಾತಾಡೋರು ಇರ್ತಾರೆ. ಸರ್ನ ಬಿಟ್ಕೊಡೋರು ಯಾರು ಇರೋದಿಲ್ಲ, ಅವ್ರ ಕೈಯಿಂದ ತೋರಿಸ್ಕೊಂಡಿರೋರು. ಯಾರೋ ಬೇರೆ ಕಡೆಯಿಂದ ನಮ್ಗೆ ಅನುಕೂಲ ಆಗ್ತಾ ಇಲ್ವಲ್ಲ ಸರ್, ಬಂದು ಅವರೇ ನೋಡ್ತಾರೆ ಅನ್ನೋ ಒಂದು ಇದರಿಂದ ಯಾರೋ ಮಧ್ಯೆ ಮಾತಾಡಿ ಈ ಥರ ಮಾಡಿಸ್ತಾ ಇರ್ತಾರೆ. ಅಂಥದಕ್ಕೆಲ್ಲ ಸರ್ ತುಂಬ ತಲೆ ಕೆಡಿಸ್ಕೊಬಾರ್ದು. ನಮ್ಮಂಥ ಒಳ್ಳೆ ಡಾಕ್ಟ್ರನ್ನ ಉಳಿಸ್ಕೊತೀವಿ. ನಮ್ಮಂಥವ್ರೆಲ್ಲ ಮಾತಾಡ್ಬಿಟ್ಟು ಈ ಡಾಕ್ಟ್ರನ್ನ ಉಳಿಸ್ಕೊಳ್ಳೋಕೆ ಸರ್ ದುಡ್ಡು ಮಾತ್ರ ಯಾವತ್ತೂ ಆ ಸರ್ ತಗೊಳ್ಳೋದೇ ಇಲ್ಲ. ನಾವು ಕೊಡಕ್ಕೆ ಹೋದ್ರು ಬೇಡ ಅಂದಿದ್ದಾರೆ. 2 ಸಲ 3 ಸಲ ನಾವು ಕೊಡಕ್ಕೆ ಹೋಗಿದ್ದೀವಿ, ಸರ್ ಬೇಡ ಅಂದಿದ್ದಾರೆ. ಸರ್ ಯಾವ ಅಮೌಂಟು ಅವ್ರು ಕೇಳೋದಿಲ್ಲ, ತಗೊಳ್ಳೋದು ಇಲ್ಲ ಸರ್. ಕೊಟ್ಟರು ಸುಮ್ಮನೆ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ ಸರ್.
ಸರ್ ಇಂಥ ಡಾಕ್ಟರ್ ಮತ್ತೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ಸರ್. ಇಂಥ ಡಾಕ್ಟರ್ ಇದ್ರೆ ಒಳ್ಳೇದು ಅಂತ ನನ್ನ ಇದು ಒಪಿನಿಯನ್. ಹಳ್ಳಿಗಳಲ್ಲಿ ಕಾಯಿಲೆಗಳು ಜಾಸ್ತಿ ಬರ್ತಾ ಇರ್ತವೆ. ಒಳ್ಳೆ ಡಾಕ್ಟರ್ ಇದ್ದಾರೆ. ನಾನ್ ನೋಡ್ದಂಗೆ ಪಾಪ ಅದ ಯಾರೋ ಹುಡುಗಂಗೆ ಸ್ವಲ್ಪ ಕಾಲೇ ಕಟ್ಟಾಗಿತ್ತು ಸರ್. ನಾನು ಎಷ್ಟೋ ದಿನ ಅವಾಗ ಟ್ರೀಟ್ಮೆಂಟ್ ತಗೊಳೋವಾಗ ನೋಡಿದೀನಿ, ಕೈಯಿಂದ ಸರ್ರೆ ಎಲ್ಲ ಇದಾಗ್ಬಿಟ್ಟು ಡೆಟೈಲ್ ಹಾಕಿ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡ್ತಾ ಇರ. ಈ ಬೇರೆ ಯಾರು ಆ ತರ ಮುಟ್ಟಕ್ ಸಾಧ್ಯನೇ ಇಲ್ಲ. ನಾನು ಎಷ್ಟೋ ಸಲ ನಮ್ಮ ಮನೆಯವ್ರಿಗೂ ಅಕ್ಕಪಕ್ಕದವ್ರಿಗೂ ಹೇಳಿದೀನಿ, ಈ ತರ ಮಾಡ್ತಾ ಇದ್ರು ಸರ್ ಆ ಹುಡುಗಂಗೆ. ಆ ಹುಡುಗ ನಾನು ಡೈಲಿ ಬಂದಾಗೆಲ್ಲ ಬರ್ತಾ ಇದ್ದ, ಆ ಹುಡುಗನ್ ಕಾಲ್ ಮುಟ್ಟಿ ಕ್ಲೀನ್ ಮಾಡ್ತಾ ಇದ್ರು. ಅಂತ ಡಾಕ್ಟ್ರು ಯಾರು ಆ ತರ ಕಾಲುಗಳು ಮುಟ್ಟೋದಿಲ್ಲ. ಆ ತರ ಗಾಯಗಳು ಯಾರಾದ್ರೂ ನೋಡಿದ್ರು ಅಸಹ್ಯ ಪಡ್ತಾರೆ. ಆದ್ರೆ ಸರ್ ತುಂಬಾ ಕ್ಲೀನ್ ಮಾಡಿ ಔಷಧಿ ಆಗ್ತಾ ಇದ್ರು. ನಾನು ನೋಡಿದೀನಿ. ಇಂಥ ಡಾಕ್ಟರ್ ಎಲ್ಲಿ ಸಿಗಲ್ಲ ಸರ್, ಇರ್ಬೇಕು ಸರ್. ಅಂತ ಎಲ್ಲಿಂದ ಬಂದಿದ್ದೀರಿ? ಮಧುಗಿರಿ ದೊಡ್ಡೇರಿ, ಮಧುಗಿರಿ ತಾಲೂಕು ದೊಡ್ಡೇರಿ ಇದ್ದ. ಯಾಕೆ ಸರ್ ಅಲ್ಲೆಲ್ಲೂ ಡಾಕ್ಟರ್ಸ್ ಇಲ್ವಾ ಅಂತ? ನನಗೆ ಒಂದು ತುಮಕೂರಲ್ಲಿ ತೋರಿಸಿದ್ದೆ, ಅಲ್ಲಿ ಮೇಲಾಗ್ಲಿಲ್ಲ. ಯಾರೋ ಹೇಳಿರು ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ, ಅದಕ್ಕೆ ನಾನು ಇಲ್ಲಿ ತೋರಿಸಿದ್ದೀನಿ. 8 ತಿಂಗಳಿಂದ ನಾನು ಇಲ್ಲೇ ತೋರಿಸಿರೋದು. ತುಂಬಾ ಚೆನ್ನಾಗಿದ್ದೀನಿ. ಆರೋಗ್ಯ ಬಂತು ಇಲ್ಲಿ ಬಂದ್ಮೇಲೆ. ನನಗೆ ಗಾಯ ಒಣಗಿಸಿರು ಮೇನು. ತುಂಬಾ ಕಾಲಲ್ಲಿ ಗಾಯ ಆಗಿತ್ತು. ಬೇಕಾದ್ರೆ ಫೋಟೋ ತೆಕ್ಕೊಳ್ರಿ, ಗಾಯ ಆಗಿರೋದನ್ನ. ಗಾಯ ಆಗಿತ್ತು, ಫೋಟೋ ತೆಕ್ಕೊಳ್ರಿ, ಗಾಯ ಒಣಗಿಸಿರು. ಅದಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ತುಂಬಾ ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ನೋಡ್ತಾರೆ. ದುಡ್ಡಿಸ್ಕೊಂತಾರ ಸರ್? ₹1 ಕೇಳಿದ್ರೆ ನಾವು ಕೊಡಕ್ಕೋದ್ರು ಮುಟ್ಟಲ್ಲ. ನಾನಾಗಿ ನಾನು ಬಲವಂತನ ಮಾಡಿ ಕೊಡಕ್ಕೋದ್ರು ನಂಗೆ ಬೇಡಪ್ಪ ದುಡ್ಡು ಅಂತಾರೆ. ಹೇಳ್ಕೊಂತಾರ ಅಷ್ಟೇ ಸಾರ್ವಜನಿಕವಾಗಿ. ದಯವಿಟ್ಟು ಅಲ್ಲಿ 100% ಚೆನ್ನಾಗಿ ನೋಡ್ತಾರೆ. ಈಗ ಹೋದೆ ತೋರ್ಸ್ಕೊಂಡೇ ಬಂದಿದ್ದು ನಾನು. ಈ ಕಾಲಲ್ಲಿ ಈಗ ಸಣ್ಣದಾಗ ಒಂಚೂರು ಗಾಯ ಆಗಿದೆ, ಆ ಉದ್ದೇಶಕ್ಕೆ ಬಂದೆ ಅಷ್ಟೇ. ನಂಗೆ ಶುಗರ್ ಮೇಲಾಗಿದೆ. ಇಲ್ಲಿ ಬಂದ್ಮೇಲೆ ಶುಗರ್ ಯಾರಿಗೂ ಮೇಲಾಗಲ್ಲ ಅಂತ ಹೇಳ್ತಾರೆ, ಆದ್ರೆ ನಂಗೆ ಸ್ವಲ್ಪ 85% ಉತ್ತಮ. ನಾನಂತೂ ಕೊಟ್ಟಿಲ್ಲ ₹1. ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾಜೇಶ, ಮುಖಂಡರಾದ ಮುಕ್ತಿಯಾರ್, ಮುಖಂಡ ಹನುಮಂತರಾಜು, ಗಂಗಾಧರ್, ಅಶ್ವಥ್ ನಾರಾಯಣ್, ಬಸವರಾಜು, ಪುನೀತ್ ಸೇರಿದಂತೆ ಹಲವರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.